ಹಾಗನ್ಬಿಡೆ ಸುಮನ. ಪರವಾಗಿಲ್ಲ ಬ್ರೋ, ಸುಮನ ಹೇಳ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದಕ್ಕೆ ಹೀಗಾಗೋದಕ್ಕೆ ನಾನು ಕೂಡ ಕಾರಣ ಅನ್ಸ್ತಾ ಇದೆ. ಆ ಪಾಪ ನನಗೆ ತಗ್ಲಬೇಕು. ವಿಕ್ರಾಂತ್, ನನ್ಗೇನಾದ್ರೂ ಆದ್ರೆ ನನ್ನ ಆಯಸ್ಸು ಅವ್ರಿಗೆ ಕೊಟ್ಟು ಅವ್ರು ಬೇಗ ಹುಷಾರಾಗ್ಬೇಕು ಅಂತ ಬೇಡ್ಕೋತೀನಿ. ಹುಚ್ಚುಚ್ಚಾಗಿ ಮಾತಾಡ್ಬಿಡ್ಬೋ. ನೈನಿ ಕಂಡೀಷನ್ ನಮಗ್ ಗೊತ್ತಿಲ್ಲ. ನಾವ್ ಅಂದ್ಕೊಂಡ್ರೆ ಆಗೋಗುತ್ತಾ? ಹೌದು, ಡಾಕ್ಟರ್ ಏನಂದ್ರು? ಐಸಿಯುಯಿಂದ ಆಚೆ ಬರಲಿಲ್ಲ, ಇನ್ನು ಟ್ರೀಟ್ಮೆಂಟ್ ಮಾಡ್ತಾನೆ ಇದ್ದಾರೆ. ಡಾಕ್ಟರ್ ಜೊತೆ ಮಾತಾಡೋವರೆಗೂ ಕ್ಲಾರಿಟಿ ಸಿಗಲ್ಲ. ಇಲ್ ನೋಡಿ, ನೈನಿ ನಿದ್ದೆ ಮಾಡ್ತಿದ್ದಾಳೆ ಅಂತ ಅನ್ಕೊಳ್ಳೋಣ. ಆಕ್ಸಿಡೆಂಟ್ ಆಗಿದೆ ಅಂದ್ರೆ ನಂಬಕ್ಕಾಗುತ್ತಾ? ತಲೆ ಹಿಂದೆ ಕಾಯಾಗಿ ತುಂಬಾ ರಕ್ತಸ್ರಾವ ಆಗಿದೆ ಮಾಮ್. ಅದೇ ಹೇಳ್ತಾ ಇರೋದು ಕಂದ. ಏನೂ ಆಗಿಲ್ಲ ಅನ್ನೋ ಥರ ಇದ್ದಾಳೆ, ಆದರೆ ದೊಡ್ಡ ಅನಾಹುತಾನೇ ಆಗಿದೆ. ಇದು ನಿಜವಾಗ್ಲೂ ದುರದೃಷ್ಟ. ಅಜ್ಜಿ, ಹೇಳಜ್ಜಿ. ಅಜ್ಜಿ ಕಣ್ ತೆಗಿಯೆ. ನೀನ್ ಮಾತಾಡಿದ್ರೆ ನಂಗೆ ಧೈರ್ಯ ಬರುತ್ತೆ. ಕಣ್ ತೆಗಿಯೆ. ಅಜ್ಜಿ, ಅಜ್ಜಿ. ಡಾಕ್ಟ್ರೆ, ಏನಾಯ್ತಮ್ಮ? ಯಾರಿಗೋ ಆಕ್ಸಿಡೆಂಟ್ ಆದ್ರೆ ನಂಗೆ ಆಗಿದೆ ಅಂತ ನಮ್ಮ ಅಜ್ಜಿ ಪಾಪ ಮೂರ್ಛೆ ಹೋಗ್ಬಿಟ್ಟು ಡಾಕ್ಟ್ರೆ. ಓ, ಐ ಸಿ. ಬಾಯ್ಸ್, ಪೇಷಂಟನ್ನ ವಾರ್ಡಿಗೆ ಕರ್ಕೊಂಡೋಗಿ. ನೋಡಮ್ಮ, ಇಲ್ಲೇ ವೆಯ್ಟ್ ಮಾಡು. ಡಾಕ್ಟ್ರೆ, ಸೀರಿಯಸ್ ಆಗಿದೆ ಅನ್ಸುತ್ತೆ. ಹೌದಾ ಮಾಮ್? ಇಷ್ಟೊತ್ತಾದ್ರೂ ಡಾಕ್ಟರ್ಸ್ ಆಚೆ ಬರ್ತಾ ಇಲ್ಲ ಅಂದ್ರೆ ತುಂಬಾ ಆತಂಕ ಆಗ್ತಿದೆ. ಏನಾಗುತ್ತೋ